ಸಮ್ಮರ್ ಡೇಸ್ ಅಲ್ಲಿ ಫ್ರೀ ಹೇರ್ ಬಿಟ್ಟುಕೊಂಡ್ರೆ ಕೂದಲುಗಳು ಮುಖದ ಮೇಲೆ ಬಂದು ಕಿರಿಕಿರಿ ಉಂಟು ಮಾಡುತ್ತೆ. ಕೂದಲು ಸೇರಿ ಸಾಕಷ್ಟು ಸಮಸ್ಯೆ ಉಂಟು ಮಾಡುತ್ತೆ. ಇದನ್ನ ತಪ್ಪಿಸೋಕೆ ಒಂದು ಸಿಂಪಲ್ ಹೇರ್ ಸ್ಟೈಲ್ ಬೇಕು ಅಂತ ನಿಮ್ಗೆ ಅನ್ಸಿದ್ಯಾ? ಹಾಗಿದ್ರೆ ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ಸಮ್ಮರ್ ನಲ್ಲಿ ಹೇಗೆ ಹೇರ್ ಸ್ಟೈಲ್ ಇದ್ರೆ ಚೆನ್ನ ಅನ್ನೋದನ್ನ ತಿಳಿಸಿಕೊಡ್ತಿದೀವಿ ನೋಡಿ. ನಮಸ್ಕಾರ ಸಿರಿ ವೀಕ್ಷಕರಿಗೆ. ತುಂಬ ಸಮ್ಮರ್ ಅಲ್ವಾ, ಹಾಟ್ ಆಗಿದ್ದೀರಾ, ಹೇರ್ ಫ್ರೀ ಬಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ನಿಮಗೆ. ಸೊ ಅದಕ್ಕೆ ಸಮ್ಮರಲ್ಲಿ ಸೂಪರ್ ಹೇರ್ ಸ್ಟೈಲ್ನ ಒಂದು ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬ ಸಿಂಪಲ್ ಆಗಿದ್ರೂ ತುಂಬ ಸೂಪರ್ಬ್ ಆಗಿರುತ್ತೆ. ಅವ್ರವರೇ ಮಾಡ್ಕೋಬೋದು ಇದು. ಮತ್ತು ಪಾರ್ಟಿಗೆಲ್ಲ ನೀವು ಎಂಜಾಯಾಗಿ ಹಾಕ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡೋಣ ಈಗ. ಇನ್ನು ಹೇರ್ನ ಬಿಡಿಸ್ಕೊಂಡು ನೀಟಾಗಿ ಇಟ್ಕೊಳ್ಳಿದ್ವಿ. ಇದರಲ್ಲಿ 2 ಭಾಗ ಮಾಡಬೇಕು. ಈ 2 ಭಾಗದಲ್ಲಿ ಫಸ್ಟ್ ಭಾಗನ ರೌಂಡಾಗಿ ಸೆಕ್ಷನ್ ತೊಗೊಳ್ಳಿ. ಸ್ವಲ್ಪ ಬ್ಯಾಕ್ಯೂಮಿಂಗ್ ಮಾಡ್ಕೊಳ್ಳಿ. ಈ ರೀತಿ ತಗೊಂಡು ಬ್ಯಾಕ್ಯೂಮ್ ಮಾಡ್ಕೋಬೇಕು. ಬ್ಯಾಕ್ಯೂಮ್ ಮಾಡೋದ್ರಿಂದ ಹೇರು ಯಾವುದೇ ರೀತಿ ಹಾಳಾಗಲ್ಲ. ನೀಟಾಗಿ ಮಾಡಿಕೊಂಡು ಮತ್ತೆ ನೀಟಾಗಿ ಬಿಡಿಸ್ಕೊಂಡ್ರೆ ಏನೂ ಆಗೋದಿಲ್ಲ. ತುಂಬ ಬಫಿಯಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದೊಂದು ಬ್ಯಾಕ್ಯೂಮ್ ಮಾಡ್ಕೊಳ್ಳಿ. ಮತ್ತು ರಿಮೈನಿಂಗ್ ಹೇರ್ ಇದೆಯಲ್ಲ, ರಿಮೈನಿಂಗ್ ಹೇರ್ನ ನೀಟಾಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇದಕ್ಕೆ ಕ್ಲೀನಾಗಿ ಬಿಡಿಸ್ಕೊಂಡು ಬಾಚ್ಕೊಂಡ್ರೆ ಸಾಕು. ಹೇರ್ ಜೆಲ್ಸು, ಹೇರ್ ಫಿಕ್ಸರ್ಸು ಆ ಥರ ಯಾವುದೇ ಒಂದು ಪದಾರ್ಥ ಯೂಸ್ ಮಾಡೋದು ಬೇಕಾಗಿಲ್ಲ. ಬೇಕಾದರೆ ಮಾಡ್ಕೋಬೋದು, ಬಟ್ ಮಾಡಲೇಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಮತ್ತು ನೀವು ಕೂಮ್ ಮಾಡಿರೋದೆಲ್ಲ ಬ್ಯಾಕಲ್ಲಿ ತಗೊಳ್ಳಿ. ಕ್ಲೀನಾಗಿ ಕೂಮ್ ಮಾಡ್ಕೊಳ್ಳಿ. ಎಷ್ಟು ನಿಮಗೆ ಬಫ್ ಬೇಕಾಗತ್ತೆ ಆ ಬಫ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಬ್ಯಾಕ್ ಕೂಮಿಂಗ್ ಮಾಡಿರೋದೆಲ್ಲ ಈ ಥರ ಇಟ್ಕೊಳ್ಳಿ. ನಿಮಗೆ ಎಷ್ಟು ಬಫ್ ಬೇಕಾಗುತ್ತೆ ಅಷ್ಟು ಬಫ್ನ ಇದನ್ನು ಲಿಫ್ಟ್ ಮಾಡ್ಕೋಬೋದು. ಲಿಫ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಹೇರ್ ಪಿನ್ನಲ್ಲಿ ನೀವು ಲಾಕ್ ಮಾಡ್ಕೊಳ್ಳಿ. ಯಾವಾಗಲೂ ಈ ಥರ ಲಾಕ್ ಮಾಡುವಾಗ ಡಬಲ್ ಲಾಕ್, ಆಪೋಸಿಟ್ ಲಾಕ್ ಹಾಕಬೇಕು. ಸೊ ಇದಕ್ಕೆ ಮತ್ತೆ ನೀವು ಇನ್ನೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಫುಲ್ ಲಾಕ್ ಮಾಡ್ಕೊಂಬಿಡಿ. ಈ ಥರ ಹೇರ್ ಬಂದ್ ತುಂಬ ಸಿಗುತ್ತೆ ಮಾರ್ಕೆಟಲ್ಲಿ. ಹೇರ್ ಬಂದ್ ತೊಗೊಳ್ಳಿ. ಹೇರ್ ಬಂದ್ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ರೋಲ್ ಮಾಡ್ಕೊಳ್ಳಿ. ನಿಮಗೆ ಇದು ಈಸಿ ಇರುತ್ತೆ. ಈ ಥರ ಸುತ್ತಾದ್ಮೇಲೆ ಮತ್ತು ಈ ಎಂಡ್ಗೆ ಒಂದು ಲಾಕ್ ಹಾಕ್ಕೊಂಬಿಡಿ. ನೋಡಿ ಈ ಥರ ಡೋ ಬರುತ್ತೆ. ಇದು ನಿಮಗೆ ಕೂದಲು ಕಮ್ಮಿ ಇದ್ದರೆ ಚಿಕ್ಕದಾಗಿ ಬರುತ್ತೆ, ಉದ್ದ ಇದ್ದರೆ ದೊಡ್ಡದಾಗಿ ಬರುತ್ತೆ. ಯಾವ ರೀತಿ ಆದರೂ ನೀವು ಮಾಡ್ಕೋಬೋದು. ಎಷ್ಟು ಚಿಕ್ಕ ಕೂದಲಿಗೆ ಬೇಕಾದರೂ ಮಾಡ್ಕೋಬೋದು. ನೋಡಿ ಈ ಥರ ಸಮ್ಮರ್ ಕೂಲ್ ಕಲರ್ಸ್ ಬರುತ್ತೆ, ಬ್ಲೂ ಕಲರ್ ಬರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ನೀವು ಈ ಒಂದು ಪ್ಲೇಸ್ನ ನೀಟಾಗಿ ಬಾಚ್ಕೊಂಡು ಈ ಒಂದು ಹೇರ್ ಕಲರ್ ಏನು ಮಾಡಿರ್ತೀವಿ ಆ ಹೇರ್ನ ಈ ಡೋ ಸುತ್ತಲೂ ಅರೇಂಜ್ ಮಾಡಿಬಿಡ್ಬೇಕು. ನೋಡಿ ಈಗ ಹೇರ್ ಸ್ಟೈಲು ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಬೋದು ಇದನ್ನು. ಇದೇ ಹೇರ್ ಸ್ಟೈಲಲ್ಲಿ ನೀವು ಪಾರ್ಟಿ ಅಟೆಂಡ್ ಮಾಡ್ಬೋದು. ಇನ್ನೂ ಇದಕ್ಕೆ ಒಂದು ಲುಕ್ ಬೇಕು ಅಂದರೆ ಮಾರ್ಕೆಟಲ್ಲಿ ತುಂಬ ಥರ ಹೂವು ಎಲ್ಲ ಸಿಗುತ್ತೆ, ಆರ್ಟಿಫಿಷಿಯಲ್ ಹೂವು ಎಲ್ಲ ಸಿಗುತ್ತೆ. ಈ ಆರ್ಟಿಫಿಷಿಯಲ್ ಹೂವು ಈ ಥರ ನಿಮ್ಮ ಅಕಾರ್ಡಿಂಗ್ ಟು ಡ್ರೆಸ್ ಮ್ಯಾಚ್ ಹಾಕ್ಕೋಬೋದು ಅಥವಾ ಜುವೆಲ್ಸ್ ಮ್ಯಾಚ್ ಹಾಕ್ಕೋಬೋದು. ಯಾವ್ದಾದ್ರು ಒಂದು ಮ್ಯಾಚು ಇಲ್ಲ ಕಾಮನ್ ಫ್ಲವರ್ಸ್ ಇಟ್ಟು ನೀವು ಇದನ್ನು ಡೆಕೋರೇಷನ್ ಮಾಡ್ಬೋದು. ನೋಡಿ ಇದು ಫಂಟಾಸ್ಟಿಕ್ಕಾಗಿ ಕಾಣುತ್ತೆ. ನೀವು ಪಾರ್ಟಿ ಅಟೆಂಡ್ ಮಾಡ್ಬೋದು, ಮ್ಯಾರೇಜಸ್ ಅಟೆಂಡ್ ಮಾಡ್ಬೋದು. ಎಲ್ಲೋದ್ರೂ ತುಂಬ ಸಿಂಪಲ್ ಆಗಿರುತ್ತೆ. ಸೆಕೆ ಆಗಲ್ಲ, ಸೆಕೆಯಿಂದ ನಿಮ್ಮ ಮೇಕಪ್ ಹೋಗಲ್ಲ. ತುಂಬ ಸೂಪರ್ಬ್ ಆಗಿರುತ್ತೆ. ನೋಡಿದ್ರಲ್ಲ ಸಮ್ಮರ್ ಸೂಪರ್ ಹೇರ್ ಸ್ಟೈಲ್ನ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಪಾರ್ಟಿ ವೇರ್ಗೂ ಹಾಕ್ಕೊಂಡು ಹೋಗ್ಬೋದು ಅಥವಾ ನಿಮ್ಮ ಕಾಲೇಜಸ್ಗೂ ಹಾಕ್ಕೊಂಡು ಹೋಗ್ಬೋದು. ಎಲ್ಲಾದರೂ ಮಾಲ್ಗಳು ಹೋದ್ರೂ ಹಾಕ್ಕೊಂಡು ಹೋಗ್ಬೋದು. ನಾವು ಅದನ್ನು ತೆಗಿಯೋ ತನಕ ಅದೇನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ, ಸೆಕೆ ಆಗಲ್ಲ. ಎಸ್ಪೆಷಲಿ ತುಂಬ ಟ್ರೆಂಡಿ ಆಗಿರುತ್ತೆ. ಇವಾಗ ಅದು ಡಿಮ್ಯಾಂಡಲ್ಲಿರೋದ್ರಿಂದ ನೀವು ಈಸಿಯಾಗಿ ನೀವೇ ಹಾಕ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಅತ್ಯಂತ ಕಡಿಮೆ ಅವಧಿಯಲ್ಲಿ ಸೂಪರ್ ಹೇರ್ ಸ್ಟೈಲ್ ಅನ್ನ ಮಾಡಿಕೊಳ್ಳಬಹುದು. ನೀವು ಕೂಡ ಈ ಹೇರ್ ಸ್ಟೈಲ್ ಮಾಡಿಕೊಂಡು ಖುಷಿ ಪಡಿ.